ಬಂಧುಗಳೇ ಹಾಗೂ ಈ ಒಂದು ಸ್ವಾಗತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಶಿರಾ ತಾಲೂಕಿನ ತಹಸೀಲ್ದಾರ್ ಅವರೇ ಹಾಗೂ ವಿಧಾನ ಪರಿಷತ್ನ ಸದಸ್ಯರಾದ ಚಿದಾನಂದ ಗೌಡ್ರು ಅವರೇ ಹಾಗೂ ನಮ್ಮ SL ರಂಗನಾಥ್ ಅಣ್ಣನವರೇ, ನಗರಸಭೆ ಅಧ್ಯಕ್ಷರು, ಆಯುಕ್ತರು, ಎಲ್ಲ ಆಡಳಿತ ವರ್ಗದವರು ತುಂಬಾ ಸಹಕಾರ ನೀಡ್ತಾ ಇದ್ದಾರೆ. ಏನು 50 ವರ್ಷಗಳು ತುಂಬಿದೆ ಸುವರ್ಣ ಕರ್ನಾಟಕ. ಹಾಗಾಗಿ ಇದೊಂದು ರಾಜ್ಯ ಮಟ್ಟದ ಕ್ರೀಡಾಕೂಟವನ್ನ ತುಮಕೂರು ಜಿಲ್ಲೆಗೆ ಕಲ್ಪತನಾಡು ತುಮಕೂರು ಜಿಲ್ಲೆಗೆ ನೀಡಿದಂತ ರಾಜ್ಯ ಕಮಿಟಿಗೆ ನಾವು ಒಂದು ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತಾ ಧನ್ಯವಾದಗಳು ಹೇಳ್ತಾ, ಈ ಒಂದು ಪ್ರತಿ ಜಿಲ್ಲೆಯಲ್ಲೂ ಪತ್ರಕರ್ತರಿಗೆ ಕ್ರೀಡಾಕೂಟ ನಡೀತಾ ಇರುತ್ತೆ. ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಗೆ ಈ ಕ್ರೀಡಾಕೂಟನ ನೀಡಿದ್ದಾರೆ. ಮತ್ತೆ ಪತ್ರಕರ್ತರು ಯಾವಾಗ್ಲೂ ಒತ್ತಡದಿಂದ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಆರೋಗ್ಯ ದೃಷ್ಟಿಯಲ್ಲಿ ಅವರು ನೋಡ್ಕೊಳ್ಳೋದೇ ಇಲ್ಲ. ಬರೀ ಕೆಲಸದ ಮಧ್ಯೆ ಏನು ಆಡಳಿತದ ವಿಚಾರಗಳನ್ನ ಜನರಿಗೆ, ಸಾಮಾನ್ಯ ಜನರಿಗೆ, ರಾಜಕಾರಣಿಗಳ ಜನಪರ ಕೆಲಸಗಳನ್ನ ಜನಸಾಮಾನ್ಯರಿಗೆ ನೀಡುತ್ತಾ ಇರ್ತಾರೆ ಅಂತ ನಮ್ಮ ಪತ್ರಕರ್ತರು ಆರೋಗ್ಯದ ನಿಟ್ಟಿನಲ್ಲಿ ಒಂದಿನಾರನ್ನು ಎರಡಿನಾರನ್ನು ಒಂದು ಕ್ರೀಡಾಕ್ಕೆ ಆಸಕ್ತಿಯನ್ನ ವಹಿಸಿಕೊಂಡು ಒಂದು ದೈಹಿಕ ಒಂದು ಕ್ಷಮತೆಯನ್ನ ಪಡೆಯೋದಕ್ಕೋಸ್ಕರ ಕ್ರೀಡಾಕೂಟನ ಮಾಡ್ಕೊಂಡ್ ಬರ್ತಾ ಇದೀವಿ. ನಮ್ಮ ಜಿಲ್ಲಾ ಘಟಕದ ವತಿಯಿಂದ ಪ್ರತಿ ವರ್ಷನೂ ಕ್ರೀಡಾಕೂಟ ಮಾಡ್ಕೊಂಡ್ ಬರ್ತಾ ಇದೀವಿ. ಈಗ 1 ವರ್ಷ 2 ವರ್ಷದಿಂದ ಕ್ರೀಡಾಕೂಟ ನಡೆದಿಲ್ಲ ತುಮಕೂರು ಜಿಲ್ಲೆಯಲ್ಲಿ. ಹಾಗಾಗಿ ಇದೊಂದು ಕ್ರೀಡಾಕೂಟ ನಮ್ಗೆ ವಿಶೇಷ ಅನಿಸ್ತಾ ಇದೆ. ರಾಜ್ಯ ಮಟ್ಟದಿಂದ ಎಲ್ಲ ಜಿಲ್ಲೆಗಳಿಂದ ಈಗಾಗಲೇ ಅಥ್ಲೆಟಿಕ್ ವಿಭಾಗದಲ್ಲಿ ಎಲ್ಲ ಪಾಲ್ಗೊಳ್ತಾ ಇದ್ದಾರೆ. ಪ್ರತಿ ಜಿಲ್ಲಾ ತಂಡದಿಂದ ಕಬಡ್ಡಿ ಪಂದ್ಯಾವಳಿ ಇದೆ, ಆಮೇಲೆ ಹಗ್ಗ ಜಗ್ಗಾಟ ಗುಂಪು ಸ್ಪರ್ಧೆಗಳು ಇದೆ. ಈಗಾಗಲೇ ನಮ್ಗೆ ತುಂಬಾ ಸಂತೋಷ ಆಯಿತು. ಈಗ ಮೊದಲನೇ ದಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು, ನಮ್ಮ ತುಮಕೂರು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಮಹಾನಗರ ಪಾಲಿಕೆ ಎಲ್ಲ ಅಧಿಕಾರಿಗಳು ನಮ್ಮ ಸಂಘದೊಂದಿಗೆ ಸಹಾಯದೊಂದಿಗೆ ತುಂಬಾ ಪ್ರೀತಿಯಿಂದ ಈ ಕ್ರೀಡಾಕೂಟವನ್ನ ತುಮಕೂರು ಜಿಲ್ಲೆಯಲ್ಲಿ ನಡೆಸ್ಕೊಡ್ತಾ ಇದ್ದಾರೆ. ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಕನಿಕಾ ಪರಮೇಶ್ವರಮ್ಮನವರು ಈ ಕ್ರೀಡಾಕೂಟದ ಅಂಗವಾಗಿ ಈ ಕ್ರೀಡಾ ಜ್ಯೋತಿಯನ್ನ ಉದ್ಘಾಟನೆಯನ್ನ ನಿನ್ನೆ ಮಾಡಿದ್ರು. ಕುಣಗುಲ್ ಮುಖಾಂತರ ನಾವು ತುರುವೇಕೆರೆ ಮುಖಾಂತರ ತಿಪ್ಟೂರು ನಿನ್ನೆ ರಾತ್ರಿ ತಲುಪಿ ಗುಬ್ಬಿಗೆ ಬೆಳಗ್ಗೆ ಪ್ರಾರಂಭ ಆಗಿದ್ದು ಕ್ರೀಡಾಕೂಟ. ಗುಬ್ಬಿ ಮುಗಿಸಿ ಯಶಸ್ವಿಯಾಗಿ ಚಿಕ್ಕನಹಳ್ಳಿ ಮುಖಾಂತರ ಬುಕ್ಕಪಟ್ಟಣದಲ್ಲಿ ಗ್ರಾಮ ಪಂಚಾಯತಿಗಳವರು ತುಂಬಾ ಅದ್ದೂರಿಯಾಗಿ ಸ್ವಾಗತ ನೀಡಿದ್ದಾರೆ. ನಾನು ಅವ್ರಿಗೆಲ್ಲರಿಗೂ ನಮ್ಮ ಜಿಲ್ಲಾ ಸಂಘದ ವತಿಯಿಂದ, ನಿಮ್ಮ ತಾಲೂಕಿನ ಆಡಳಿತದ ತಹಸೀಲ್ದಾರ್ ಅವರಿಗೆ, ನಮ್ಮ ಚಿದಾನಂದ ಗೌಡ್ರಿಗೆ, ನಮ್ಮ ನಗರಸಭೆ ಅಧ್ಯಕ್ಷರಿಗೆ, ಆಯುಕ್ತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ನಾವು ಜಿಲ್ಲಾ ಕಾರ್ಯದ ಪತ್ರಕರ್ತರ ಸಂಘದ ವತಿಯಿಂದ, ಶಿರಾ ತಾಲೂಕು ಘಟಕದಿಂದನೂ ನಾನೇ ನಿಮ್ಗೆ ಅಭಿನಂದನೆ ಸಲ್ಲಿಸ್ತೀನಿ. 24ನೇ ತಾರೀಕು ನವೆಂಬರ್ ಭಾನುವಾರ ಕ್ರೀಡಾಕೂಟ ತುಮಕೂರು ಮಹಾತ್ಮ ಗಾಂಧಿ ಕ್ರೀಡಾಂಗಣದಲ್ಲಿ ನಡೀತಾ ಇದೆ. ದಯಮಾಡಿ ಎಲ್ಲರೂ ಆ ಕ್ರೀಡಾಕೂಟ ಬಂದು ವೀಕ್ಷಣೆ ಮಾಡಿ. ಎಲ್ಲ ಜಿಲ್ಲೆಯಿಂದ ಬಂದಿರೋಂಥ ಪತ್ರಕರ್ತರಿಗೆ ನಿಮ್ಮ ಪ್ರೋತ್ಸಾಹ ಚಪ್ಪಾಳೆ ಮುಖಾಂತರ ನೀವು ಪಾಲ್ಗೊಳ್ಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ಕರೆ ನೀಡಿ, ಈ ಒಂದು ಕ್ರೀಡಾ ಜ್ಯೋತಿಗೆ ಅತ್ಯಂತ ಯಶಸ್ವಿಯಾಗಿ ನಮಗೆ ಸ್ವಾಗತ ನೀಡಿದಂತಹ ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾದ ಜೈಪಾಲು, ಪ್ರಧಾನ ಕಾರ್ಯದರ್ಶಿ ದೇವರಾಜು, ನಮ್ಮ ಜಿಲ್ಲಾ ಕಾರ್ಯದರ್ಶಿ ದಶರಥ್ ಅವರು, ಹಿರಿಯ ಪತ್ರಕರ್ತ ಬರ್ಗೂರು ವಿಪಾಕ್ಷಿ ಅವರು, ಓಂಕಾರಪ್ಪನವರು, ಎಲ್ಲ ನಮ್ಮ ವಿಜಯಣ್ಣ, ಅನಂತರಾಮಣ್ಣ, ಎಲ್ಲರಿಗೂ ನಾನು, ನಮ್ಮ ಕುಮಾರ್ ಬಂದಿದ್ದಾರೆ, ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕ್ರೀಡಾ ಜ್ಯೋತಿ ಮುಂದೆ ಈಗ ಮೆಣೆಯ ಮುಖಾಂತರ ಸಾಗಿ ಪಾವಡ ತಲುಪಲಿದೆ. ದಯಮಾಡಿ ಸ್ವಲ್ಪ ಬೇಗ ಕಳಿಸ್ಕೊಟ್ರೆ ಒಳ್ಳೇದು ಅಂತ ಕೇಳ್ಕೊಳ್ತಾ, ನಿಮ್ಮನ್ನ ಮನವಿನ ಮಾಡ್ಕೊಂತ, ಈಗ ನಮ್ಮ ಉತ್ಸಾಹಿ ರಾಜಕಾರಣಿಯವರು ಈ ಜ್ಯೋತಿನ ನಮ್ಮ ತಾಲೂಕು ಪತ್ರಕರ್ತರ ಸಂಘದಿಂದ ಸ್ವಾಗತ ಮಾಡ್ತಾ ಇದ್ದೀವಿ. ನಮ್ಮ ಜೊತೆಯಲ್ಲಿ ನಮ್ಮ ತೀರಾ ಆತ್ಮೀಯರು, ನಮ್ಮ MLC ಆದಂಥ ಚಿದಾನಂದ ಗೌಡರು ನಮ್ಮ ಜೊತೆಲಿದ್ದು ಕ್ರೀಡಾ ಜ್ಯೋತಿನ ಸ್ವಾಗತ ಮಾಡಿದ್ದಾರೆ. ಅದೇ ರೀತಿ ತಾಲೂಕು ಆಡಳಿತ ಪೂರ ನಮ್ಮ ಜೊತೆಗಿದೆ. ತಹಶೀಲ್ದಾರ್ ಅವರು ನಮ್ಮ ಈ ಒಂದು ಕರೆಗೆ ಹೋಗೊಟ್ಟು ಎಲ್ಲ ಆಫೀಸ್ಗಳು ವಿಶೇಷವಾಗಿ ಆಹ್ವಾನ ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ತಾಲೂಕು ಆಡಳಿತ ಎಲ್ಲ ನಮ್ಮ ಜೊತೆಗಿರೋ, ಅದೇ ರೀತಿ ಎಲ್ಲ ನಮ್ಮ ಅಚ್ಚುಮೆಚ್ಚಿನ ರೈತ ಮುಖಂಡರು, ಹಾಗೆ ರಕ್ಷಣಾ ವೇದಿಕೆ ಇರ್ಬೋದು, ರೈತ ಸಂಘದವ್ರು ಇರ್ಬೋದು, ಆಟೋ ಯೂನಿಯನ್ ಅಧ್ಯಕ್ಷ ಇರ್ಬೋದು, ಎಲ್ಲ ಸಂಘ ಸದಸ್ಯರು ಬಂದಿದ್ದಾರೆ. ಒಟ್ಟಾರೆ ನಾನು ಈ ಒಂದು ಕಾರ್ಯಕ್ರಮಕ್ಕೆ ಮಕ್ಕಳು ಸೇರಿ, ಶಾಲಾ ಶಿಕ್ಷಕರು ಸೇರಿ, ನಮ್ಮ ಎಲ್ಲ ಬಂಧುಗಳನ್ನು ವಿಶೇಷವಾಗಿ ಆಹ್ವಾನ ಮಾಡ್ತಿದ್ದೀನಿ. ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಾನು ಈ ಒಂದು ಸಭೆಯಲ್ಲಿ ಕೇಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮ ಕುರಿತು ನಮ್ಮ ಚಿದಾನಂದ ಗೌಡರು ಮಾತಾಡಬೇಕು ಅಂತ ನಾನು ಎಲ್ಲರೂ ಕೂಡ ಇಲ್ಲಿ ಕೈ ಜೋಡಿಸಿ ಇವತ್ತು ಕ್ರೀಡಾ ಜ್ಯೋತಿಯನ್ನು ಸ್ವಾಗತಿಸಿಕೊಂಡಿದ್ದೇವೆ. ಈ ಸಂದರ್ಭದಲ್ಲಿ ಈಗಾಗಲೇ ಹೇಳಿದ್ರು ಅವರು ಸೂಕ್ಷ್ಮವಾಗಿ ಪತ್ರಕರ್ತರ ನೋವು ನಲಿವುಗಳೇನು ಅಂತ. ಅತ್ಯಂತ ನೋವು ನಲಿರೋ ವರ್ಗ, ನಾನು ಈಗಾಗಲೇ ಕಳೆದ ಬಾರಿ ಬೆಳಗಾವಿ ಸೆಷನ್ನಲ್ಲಿ ಇದನ್ನ ಪ್ರಸ್ತಾಪ ಮಾಡಿದ್ದೆ. ಮತ್ತೆ ಬೆಳಗಾವಿ ಸೆಷನ್ ಬಂದಿದೆ, ನಾಳೆ 9ನೇ ತಾರೀಕಿಂದ ಶುರುವಾಗುತ್ತೆ. ಅವತ್ತು ಒಂದು ಭರವಸೆ ಸಿಕ್ಕಿತ್ತು ನಮ್ಮ ಪತ್ರಕರ್ತರಿಗೆ, ಅವರಿಗೆ ಅವರ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತು ಅವರಿಗೆ ಬೇರೆ ಬೇರೆ ಸೌಲಭ್ಯಗಳಿಗೆ ಸಂಬಂಧಪಟ್ಟಂತೆ ನಾನು ಧ್ವನಿ ಎತ್ತಿದ್ದೆ. ಖಂಡಿತವಾಗ್ಲೂ ಕೂಡ ಭಾಳ ನಿಸ್ವಾರ್ಥವಾಗಿ ಹಗಲು ಇರಳಂದಂಗೆ, ಅದು ಪ್ರಿಂಟ್ ಮೀಡಿಯಾ ಇರ್ಬೋದು, ಸೋಷಿಯಲ್ ಮೀಡಿಯಾ ಇರ್ಬೋದು, ಹಾಗೆ ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಇವರೆಲ್ಲರೂ ಕೂಡ ಹಗಲು ಇರಳು ಅಂದೇ ಅವರು ತಮ್ಮ
ಸ್ವಂತ ಕುಟುಂಬಗಳನ್ನು ಕೂಡ ಗಮನಿಸದೆ ಎಲ್ಲ ಒಂದು ಕಡೆ ಅವರು ದೊಡ್ಡ ಮಟ್ಟಕ್ಕೆ ಇದೊಂದು ದೇಶ ಸೇವೆ ಅನ್ನೋ ರೀತಿಯೇ ಮಾಡ್ತಾರೆ. ಇದು ನಮ್ಮ ಸಂವಿಧಾನದ 4ನೇ ಅಂಗ, ನ್ಯಾಯಾಂಗ, ಕಾರ್ಯಾಂಗ, ಶಾಸಕಾಂಗದ ಜೊತೆಗೆ ಇದು ಒಂದು 4ನೇ ಅಂಗದ ರೀತಿ ಕೆಲಸ ಮಾಡ್ತಿರ್ತಕ್ಕಂಥ ಒಂದು ಅಂಗ. ಸಹಜವಾಗಿ ಸದಾ ಒತ್ತಡದಲ್ಲಿರ್ತಕ್ಕಂಥ ಪತ್ರಕರ್ತ ಮಿತ್ರರಿಗೆ 2 ದಿನಗಳ ಕ್ರೀಡಾಕೂಟ ನಾನು ನೋಡಿದೆ. ನಿಮ್ಮ ಉತ್ಸಾಹವನ್ನು ಭಾಳ ಒಂದು ವಿಜೃಂಭಣೆಯಿಂದ, ಇಲ್ಲಿ ಯಾವ ವೈಮನಸ್ಯಗಳು ಇಲ್ಲದೆ ಇರೋ ರೀತಿ ಭಾಳ ಉತ್ಸಾಹದಿಂದ ಪಾಲ್ಗೊಳ್ಳುವಂಥದ್ದು. ಖಂಡಿತ ಕ್ರೀಡೆಗೆ ಆಸಕ್ತಿ ಇದೆ. ಕ್ರೀಡೆಗೆ ಜಾತಿ ಇಲ್ಲ, ಮತ ಇಲ್ಲ, ಭೇದ ಇಲ್ಲ, ಎಂಥದ್ದು ಇಲ್ಲ. ಆ ಕ್ರೀಡೆಗೆ ಮಕ್ಕಳು ನಾವು ಯೂಶಲಿ ಸ್ಪೋರ್ಟ್ಸ್ಮನ್ಶಿಪ್ಪನ್ನು ನೀವು ಮೆರೀರಿ ಅಂತೀವಿ. ಅದೇ ರೀತಿ ಇಲ್ಲೂ ಕೂಡ ನಾವೆಲ್ಲರೂ ಕೂಡ ಆ ಕ್ರೀಡೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ. 24ನೇ ತಾರೀಕು ಏನು ನಡೆಯುತ್ತೆ, ಈಗ ಈ ಕ್ರೀಡಾ ಜ್ಯೋತಿ ಮುಂದುವರೆದು ಪಾವಗಡ, ತದನಂತರ ಮಧುಗಿರಿ, ನಾಳೆ ತುಮಕೂರು ತಲುಪುತ್ತೆ ಕೊರಟಗೆರೆಯಿಂದ. 24ನೇ ತಾರೀಕು ಏನು ನವೆಂಬರ್ 24ನೇ ತಾರೀಕು ಕ್ರೀಡಾಕೂಟ ಆಯೋಜನೆ ಆಗಿದೆ. ಅದರಲ್ಲಿ ನಾವೆಲ್ಲ ಭಾಗವಹಿಸ್ತೇವೆ. ಈ ಕ್ರೀಡಾಕೂಟಕ್ಕೆ ಯಶಸ್ವಿಯಾಗಲಿ. ಹಾಗೆ ಸಮ್ಮೇಳನ ಕೂಡ ತುಮಕೂರಿನಲ್ಲೇ ಈ ಬಾರಿ ಆಯೋಜನೆ ಆಗಿದೆ, ಅದು ಕೂಡ ಯಶಸ್ವಿಯಾಗಲಿ ಅಂತೇಳಿ ನಾನು ಶುಭವನ್ನು ಹಾರೈಸ್ತಾ, ಇವತ್ತು ಪತ್ರಕರ್ತ ಸಂಘದಿಂದ ಕ್ರೀಡಾ ಜ್ಯೋತಿ ಬಂದಿದೆ. ತಿಪ್ಟೂರಿಂದ ಸ್ಟಾರ್ಟ್ ಆಗಿ ಕುನ್ನಿಗಲ್ಲು, ಆಮೇಲೆ ಗುಬ್ಬಿ, ಚಿಕ್ಕನಾಯಕನಹಳ್ಳಿ, ಆಮೇಲೆ ಇವತ್ತು ಶಿರಾಕ್ಕೆ ಬಂದಿದೆ. ಇವಾಗ ನಾವೆಲ್ಲ ಅದ್ದೂರಿಯಿಂದ ಸ್ವಾಗತ ಮಾಡ್ಕೊಂಡಿದ್ದೇವೆ. ಎಲ್ಲ ತಾಲೂಕು ಆಡಳಿತದಿಂದ ಹಾಗೂ ಪತ್ರಕರ್ತರ ಸಂಘದಿಂದ ಆಗ್ಬೋದು. ನಮ್ಮ ಬಿ ಅವ್ರು ಇರಲಿಲ್ಲ, ಬಿ ಅವರು ಒಳ್ಳೆ ಮಕ್ಕಳನ್ನ ಎಲ್ಲ ಕಳಿಸ್ಕೊಟ್ಟು ತುಂಬ ಚೆನ್ನಾಗಿ ಇದನ್ನು ಪ್ರೊಸೆಷನ್ ಮಾಡಿಸ್ಕೊಟ್ರು. ಅವರಿಗೆ ಒಂದು ಧನ್ಯವಾದನ ತಿಳಿಸೋಕ್ಕೆ ಇಷ್ಟಪಡುತ್ತೇನೆ. ಆಮೇಲೆ ಸಹಜವಾಗಿ ಎಲ್ಲರೂ ಮಾತಾಡಿದಂಗೆ ಪತ್ರಕರ್ತರಂಗ 4ನೇ ಪಿಲ್ಲರ್ ಆಫ್ ಡೆಮೋಕ್ರಸಿ ಅಂತ ಹೇಳ್ತೀವಿ. ಅವರು ಸಹ ಇದರಲ್ಲಿ ಒತ್ತಡದಲ್ಲಿ, ಅಂದ್ರೆ ಅವರು ಹೇಳಿದರು, ಎಲ್ಲರೂ ಪ್ರತಿಯೊಬ್ಬರು ಒತ್ತಡದಲ್ಲಿದ್ದಾರೆ ಇವಾಗ. ಸೊ ಅದಕ್ಕೆ ಕ್ರೀಡೆ ಅನ್ನೋದು ಒಂದು ಇದು ಎಲ್ಲನೂ ನಾವು ಓಡಾಟ, ಆಟ ಎಲ್ಲ ಮಾಡಿದರೆ ಒಂದು ದಣಿವಾಗತ್ತೆ. ಆ ದಣಿವಲ್ಲಿ ಅದು ಏನು ಬೆವರು ಬರುತ್ತಲ್ಲ, ಅದೇ ಎಷ್ಟೋ ನಮ್ಮ ಇದು ನೋವು ನಲಿವುಗಳನ್ನ ಹೊರಗೆ ಹಾಕತ್ತೆ, ಕಡಿಮೆನೂ ಆಗುತ್ತೆ ಅದರ ಜೊತೆಗೆ. ಸೊ ಅದಕ್ಕಾಗಿ ಅದನ್ನೊಂದು ಪ್ರತಿಯೊಬ್ಬರಿಗೂ ಇದೊಂದು ಇದು ಏನೋ ಅವ್ರೇನು ಕ್ರೀಡೆ ಅಂತ ತೋರಿಸ್ತಾ ಇದಾರಲ್ಲ, ಕ್ರೀಡೆಯಿಂದನೇ ನಾವು ಅರ್ಧ ಇದನ್ನು ಮಾಡ್ಕೋಬೋದು, ನಮ್ಮ ಶರೀರನ ಗಟ್ಟಿಗೊಳಿಸ್ಕೋಬೋದು, ಅರ್ಧ ರೋಗಗಳನ್ನು ದೂರ ಇಡ್ಬೋದು, ಇನ್ನು ಮಿಕ್ಕಿದ್ದು ಮತ್ತೆ ಬೇರೆ ಬೇರೆ ಥರ ನಾವು ಮಾಡ್ಕೋಬೋದು. ಸೊ ಇದೊಂದು ಒಳ್ಳೆ ಅವೇರ್ನೆಸ್ ಮೂಡಿಸ್ತಾ ಇದ್ದಾರೆ. ಎಲ್ಲ ಮಕ್ಕಳು ಬಂದಿದ್ದಾರೆ. ಈ ಮಕ್ಕಳಿಗೂ ಒಂದು ಪತ್ರಕರ್ತರ ಬಗ್ಗೆ, ಆಮೇಲೆ ಕ್ರೀಡೆಯ ಬಗ್ಗೆ ಅವರಿಗೂ ಒಂದು ಒಳ್ಳೆ ಅವೇರ್ನೆಸ್ ಸಿಗತ್ತೆ. ಸೊ ಇದು ಯಶಸ್ಸಾಗಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಈ ದಿನ ಕರ್ನಾಟಕ ಸುವರ್ಣ ಸಂಭ್ರಮದ ನಿಮಿತ್ತ ರಾಜ್ಯ ಮಟ್ಟದ ಪತ್ರಕರ್ತರ ಕ್ರೀಡಾಕೂಟ ತುಮಕೂರಿನಲ್ಲಿ ಆಯೋಜನೆ ಆಗಿದೆ. ಆದ ಪ್ರಯುಕ್ತ ಈ ದಿನ ಹಲವಾರು ತಾಲೂಕುಗಳ ಮೂಲಕ ಶಿರಾ ನಗರಕ್ಕೆ ಅದ್ದೂರಿಯಾಗಿ ಕ್ರೀಡಾ ಜ್ಯೋತಿ ಆಗಮಿಸಿದೆ. ಎಲ್ಲ ನಮ್ಮ ಪುಟಾಣಿಗಳೊಂದಿಗೆ ನಮ್ಮ ಎಲ್ಲ ಜನಪ್ರತಿನಿಧಿಗಳು, ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಹಾಗೂ ಪತ್ರಕರ್ತ ಮಿತ್ರರ ಜೊತೆಗೂಡಿ ಎಲ್ಲರೂ ನಾವು ಅದ್ದೂರಿಯಾಗಿ ಬರಮಾಡ್ಕೊಂಡಿದ್ದೀವಿ. ಸೌಂಡ್ ಮೈಂಡ್ ಇನ್ನೇ ಸೌಂಡ್ ಬಾಡಿ ಎನ್ನುವಾಗೆ ಸ್ವಸ್ಥ ದೇಹದಲ್ಲಿ ಸ್ವಸ್ಥ ಮನಸ್ಸು ಇರುತ್ತೆ ಅಂತೇಳಿ ಒಂದು ವಾಕ್ಯ ಇದೆ. ಅಂದರೆ ನಾವು ಇಲ್ಲಿವರೆಗೆ ಮಕ್ಕಳದ್ದು ಕ್ರೀಡಾಕೂಟ ನೋಡಿದ್ವಿ, ಹಾಗೆ ಸರ್ಕಾರಿ ನೌಕರರದ ಕ್ರೀಡಾಕೂಟ ನೋಡಿದ್ವಿ. ಪತ್ರಕರ್ತರ ಕ್ರೀಡಾಕೂಟ ಏನಪ್ಪ ಅಂತಂದು ನನಗೂ ಆಶ್ಚರ್ಯ ಆಯಿತು. ನಿಜವಾಗ್ಲೂ ಇದು ಒಳ್ಳೆ ಒಂದು ಬೆಳವಣಿಗೆ. ಏಕೆಂದರೆ ಅವರು ಯಾವಾಗಲೂ ತುಂಬ ಒತ್ತಡದಿಂದ ಕೆಲಸ ಮಾಡ್ತಾ ಇರ್ತಾರೆ, ಹಗಲು ರಾತ್ರಿ ಅಲ್ಲದೆ. ಸಮಾಜದ ಆಗು ಹೋಗುಗಳನ್ನು ಪಬ್ಲಿಕ್ಕಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ತುಂಬ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವ್ರಿಗೂ ಒಂದು 2 ದಿವಸ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅವರು ಉಲ್ಲಾಸದಲ್ಲಿ ಭಾಗವಹಿಸಿದರೆ ಅವರು ಒಂದರ ಮನಸ್ಸು ಪ್ರಫುಲ್ಲವಾಗುತ್ತೆ. ಈ ನಿಟ್ಟಿನಲ್ಲಿ ಅದು ರಾಜ್ಯ ಮಟ್ಟದ ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತಾ ಇದೆ ಅಂದರೆ ನಮಗೆ ಇನ್ನೂ ತುಂಬ ಖುಷಿಯಾಗುತ್ತೆ. ಖಂಡಿತ ನಾವು ಅದರಲ್ಲೂ ಸಹಿತ ಭಾಗವಹಿಸಿ ತಮಗೂ ಸಹಿತ ಪ್ರೋತ್ಸಾಹ ಕೊಡ್ತೀವಿ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಶಿರಾದಿಂದ ನಮ್ಮೆಲ್ಲ ಪತ್ರಕರ್ತ ಮಿತ್ರರು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾವು ಗೆದ್ದು ಬರಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮೆಲ್ಲರಿಗೆ ಆಶಿಸ್ತೇನೆ. ಥ್ಯಾಂಕ್ ಯು, ಧನ್ಯವಾದಗಳು. ಜನತಂತ್ರ ವ್ಯವಸ್ಥೆಗೆ ನಿರ್ಭಡೆಯ ಮತ್ತು ನಿಷ್ಪಕ್ಷಪಾತವಾಗಿರತಕ್ಕಂತಹ ಪತ್ರಿಕೆಗಳಿರ್ತಕ್ಕಂಥದ್ದು ಅವಶ್ಯಕ ಮತ್ತು ಅನಿವಾರ್ಯ ಅಂತ ಹೇಳ್ಬಿಟ್ಟು ಇಡೀ ವಿಶ್ವದಾದ್ಯಂತ ಎಲ್ಲ ಜನರು ಸಹ ಒಪ್ತಾ ಇದ್ದಾರೆ. ಏಕೆಂದರೆ ಜನಾಭಿಪ್ರಾಯ ಮೂಡತಕ್ಕಂಥದ್ದೇ ಪತ್ರಿಕೆಗಳ ಮೂಲಕ. ಪತ್ರಿಕೆಗಳನ್ನು ವಾಲ್ಟರ್ ಲೀಫ್ಮನ್ ಅಂತಕ್ಕಂಥವರು ಪ್ರಜಾಪ್ರಭುತ್ವದ ಬೈಬಲ್ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಹಾಗೆ ಡಿ ವಿ ಗುಂಡಪ್ಪನವರು ಪ್ರಜೆಯ ಅಂತರ್ಯ ಅಂತ ಹೇಳ್ಬಿಟ್ಟು ಕರೆದಿದ್ದಾರೆ. ಹಾಗಾಗಿ ಏನು ಈ ಸರ್ಕಾರದ ಮತ್ತು ಸಮಾಜದಲ್ಲಿರ್ತಕ್ಕಂಥ ಲೋಪದೋಷಗಳನ್ನು, ಅಂಕುಡೊಂಕುಗಳನ್ನು ತೀಡಿ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸದಲ್ಲಿ
ನಿಸ್ವಾರ್ಥ ಸೇವೆಯನ್ನು ಪತ್ರಿಕೆಗಳು ಮಾಡ್ಕೊಂಡು ಬರ್ತಾ ಇದೆ. ಹಾಗೆ ಒಂದು ಗ್ರಾಮೀಣ ಮಟ್ಟದಿಂದ ಹಿಡ್ಕೊಂಡು ತಾಲೂಕು, ಜಿಲ್ಲಾ, ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದವರೆಗೆ ಬರುವಂಥ ಎಲ್ಲ ಸಮಸ್ಯೆಗಳನ್ನು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿ ಅದನ್ನು ಹೋಗಲಾಡಿಸ್ತಕ್ಕಂಥ ವಿಚಾರದಲ್ಲಿ ಯಾರ್ಯಾರ ಜವಾಬ್ದಾರಿ ಏನು, ಸರ್ಕಾರದ ಜವಾಬ್ದಾರಿ ಏನು, ಜನತೆಯ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಮತ್ತು ಸರ್ಕಾರ ದಾರಿ ತಪ್ಪಿದಾಗ ಅದನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನೇ ಪತ್ರಿಕೆಗಳು ಮಾಡ್ತಾ ಇರ್ತಕ್ಕಂಥದ್ದು ಖಂಡಿತವಾಗಿಯೂ ಶ್ಲಾಘನೀಯ. ಹಾಗೆ ಭ್ರಷ್ಟ ಅಧಿಕಾರಿಗಳನ್ನ ಕಿವಿ ಹಿಡಿತಕ್ಕಂಥ ಕೆಲಸವನ್ನು ಸಹ ಪತ್ರಿಕೆಗಳು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದೆಲ್ಲವೂ ಸಹ ಶ್ಲಾಘನೀಯ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ತಿಳಿಸ್ತಾ, ಏನು 24ನೇ ತಾರೀಕು ಕ್ರೀಡಾಕೂಟ ತುಮಕೂರಿನಲ್ಲಿ ನಡೀತದೆ. ಶಿರಾ ತಾಲೂಕಿನಿಂದ ಹೋಗಿರತಕ್ಕಂಥ ಎಲ್ಲ ಕ್ರೀಡಾಪಟುಗಳಿಗೆ ಯಶಸ್ಸು ಸಿಗಲಿ, ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿ ಅಂತ ಹೇಳ್ಬಿಟ್ಟು ಆಶಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ಕ್ರೀಡಾ ಜ್ಯೋತಿಗೆ ಸ್ವಾಗತ ಕೋರ್ತಾ, ಹಾಗೆ ಚಿದಾನಂದಗೌಡರು ಮಾತಾಡ್ತಾ ಹೇಳಿದ್ರು ಪತ್ರಕರ್ತರಿಗೆ ಆರೋಗ್ಯ ವಿಮೆ ಅಂತ, ಅದನ್ನ ನಾವು ಆಲೆ ನಗರಸಭೆಯಿಂದ ಅದನ್ನ ಕೊಟ್ಟಿದೀವಿ ಅಂತ ಈ ಮುಖಾಂತರ ನಾನು ಹೇಳೋದಕ್ಕೆ ಬಯಸ್ತೇನೆ. ಯಾಕಂದ್ರೆ ಪತ್ರಕರ್ತರ ನೋವಿನೆಲ್ಲವೂ ನಾವು ತಿಳ್ಕೊಂಡಿದೀವಿ ಅಂತ ನಾವು ಸಾಹೇಬರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ಕ್ರೀಡಾ ಜ್ಯೋತಿನಲ್ಲಿ, ಈ ಕ್ರೀಡಾ ಕಾರ್ಯಕ್ರಮದಲ್ಲಿ ಏನು 24ನೇ ತಾರೀಕು ನಡೆಯುವಂತ ಕ್ರೀಡಾ ಕಾರ್ಯಕ್ರಮದಲ್ಲಿ ನಮ್ಮ ತುಮಕೂರು ಜಿಲ್ಲೆಗೆ ಎಲ್ಲಾ ಪ್ರಶಸ್ತಿಗಳು ಬರಲಿ ಅಂತ ನಾನು ತಮ್ಮ ಮುಖಾಂತರ ಕೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಶಿರಾ ತಾಲೂಕು ಪತ್ರಕರ್ತರ ಸಂಘ ತುಂಬಾ ಆಕ್ಟಿವ್ ಆಗಿದೆ, ಬಹಳ ಯಂಗ್ಸ್ಟರ್ಸ್, ಯೂತ್ಸ್ ಇದ್ದಾರೆ. ಅವರೆಲ್ಲರೂ ಭಾಗವಹಿಸಿ ಆ ಪ್ರಶಸ್ತಿ ತಗೊಳ್ಳಿ ಅಂತ ಅದೇ ವೇಳೆ ನಾನು ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಜಯ ಹಿಂದ್.